Hello, dear students. This is Farhanaz, Assistant Professor, Department of Economics, BMS GFGC Huliyar. In the last class, we have studied about manpower planning strategies. In this session, we will study about the migration. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಮಾನವ ಶಕ್ತಿ ಯೋಜನೆಯ ಕಾರ್ಯತಂತ್ರಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಅಧಿವೇಶನದಲ್ಲಿ ನಾವು ವಲಸೆಯ ಬಗ್ಗೆ ಅಧ್ಯಯನ ಮಾಡೋಣ. ಇಂಟ್ರೊಡಕ್ಷನ್. ಮೈಗ್ರೇಷನ್ ಈಸ್ ನಾಟ್ ಅ ನ್ಯೂ ಕಾನ್ಸೆಪ್ಟ್ ಇನ್ ದಿ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ದಿ ಮೈಗ್ರೇಷನ್ ಪ್ರಾಸೆಸ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್ since the beginning of mankind. Moving from one place to another can be seen throughout the history of mankind. Migration studies are highly recognized in the current world, and this is a significant concept now. It is a very essential study to understand why people move from one place to another, the causes of migration and its consequences will impact on the economic development of a nation. So, there is a need to know more about it. ಪೀಠಿಕೆ. ವಲಸೆ ಎಂಬುದು ಮನುಕುಲದ ಇತಿಹಾಸದಲ್ಲಿ ಹೊಸ ಪರಿಕಲ್ಪನೆಯೇನೂ ಅಲ್ಲ. ಮನುಕುಲದ ಆರಂಭದಿಂದಲೇ ವಲಸೆ ಪ್ರಕ್ರಿಯೆಯು ನಡೆಯುತ್ತಾ ಬಂದಿದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆಮಾರಿಯಾಗಿ ಹೋಗುವುದು ಮನುಕುಲದ ಇತಿಹಾಸದುದ್ದಕ್ಕೂ ಮಾನವನು ಮಾಡಿಕೊಂಡು ಬಂದಿದ್ದಾನೆ. ಪ್ರಸ್ತುತ ಜಗತ್ತಿನಲ್ಲಿ ವಲಸೆ ಬಗೆಗಿನ ಅಧ್ಯಯನ ಹೆಚ್ಚು ಮನ್ನಣೆ ಪಡೆದುಕೊಂಡಿದೆ. ಇದು ಈಗ ಬಹಳ ಮುಖ್ಯವಾದ ಪರಿಕಲ್ಪನೆಯಾಗಿದೆ. ಜನರು ಏಕೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಾರೆಂದು ತಿಳಿಯಲು ಇದು ಬಹಳ ಮುಖ್ಯವಾದ ಅಧ್ಯಯನವಾಗಿದೆ. ವಲಸೆಯ ಕಾರಣಗಳು ಮತ್ತು ಅದರ ಪರಿಣಾಮಗಳು ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುತ್ತವೆ. ಆದ್ದರಿಂದಲೇ ವಲಸೆಯ ಬಗ್ಗೆ ಕೂಲಂಕುಷವಾಗಿ ಅಭ್ಯಸಿಸುವ ಅವಶ್ಯಕತೆ ಇದೆ. ಮೀನಿಂಗ್. Migration is the movement of people from one place to another with the intention of settling permanently or temporarily at a new location. ಅರ್ಥ. ವಲಸೆ ಎಂದರೆ ಒಂದು ಸ್ಥಳದಲ್ಲಿ ಶಾಶ್ವತವಾಗಿ ಅಥವಾ ತಾತ್ಕಾಲಿಕವಾಗಿ ನೆಲೆಸುವ ಉದ್ದೇಶದಿಂದ ಹಳೆಯ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜನರು ಹೋಗುವ ಚಲನೆಯನ್ನು ವಲಸೆ ಎಂದು ಕರೆಯುತ್ತಾರೆ. ಮೈಗ್ರೇಷನ್ ಈಸ್ ಯೂಸುವಲಿ ಡಿವೈಡೆಡ್ ಇಂಟು 2 categories. Number 1, voluntary migration. Number 2, ಫೋರ್ಸ್ಡ್ ಮೈಗ್ರೇಷನ್. ವಲಸೆಯನ್ನು ಸಾಮಾನ್ಯವಾಗಿ 2 ವರ್ಗಗಳಾಗಿ ವಿಂಗಡಿಸಲಾಗುತ್ತೆ. ನಂಬರ್ 1, ಸ್ವಯಂಚಾಲಿತ ವಲಸೆ. ಎರಡನೆಯದಾಗಿ ಬಲವಂತದ ವಲಸೆ. ವಾಲಂಟರಿ ಮೈಗ್ರೇಷನ್. ವಾಲಂಟರಿ ಮೈಗ್ರೇಷನ್ ಈಸ್ based on the initiative and the free will of the person.
influenced by a combination of factors like economic, political and social backgrounds. ವಿದ್ಯಾರ್ಥಿಗಳೇ, ಸ್ವಯಂ ಚಾಲಿತ ಅಥವಾ ಸ್ವಯಂ ಪ್ರೇರಿತ ವಲಸೆ. ಸ್ವಯಂ ಪ್ರೇರಿತ ವಲಸೆ ಅಂತ ಹೇಳಿದರೆ ವ್ಯಕ್ತಿಯ ಉಪಕ್ರಮ ಮತ್ತು ಮುಕ್ತ ಇಚ್ಛೆಯ ಆಧಾರದ ಮೇಲೆ ತಾನು ಸ್ವಂತ ಇಚ್ಛೆಯಿಂದ ವಲಸೆ ಹೋದರೆ ಮತ್ತು ಯಾವುದೇ ಸಂಯೋಜನೆಯಿಂದ ಪ್ರಭಾವಿತವಾಗಿಲ್ಲದಿದ್ದರೆ ಅದನ್ನು ಸ್ವಯಂ ಪ್ರೇರಿತ ವಲಸೆ ಎನ್ನುವರು. ಅದಕ್ಕೆ ಉದಾಹರಣೆ ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳಿಂದ ವ್ಯಕ್ತಿಗಳು ತಮ್ಮ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ವಲಸೆ ಹೋಗುವುದಾಗಿದೆ. ನೆಕ್ಸ್ಟ್, ಫೋರ್ಸ್ಡ್ ಮೈಗ್ರೇಷನ್. ಫೋರ್ಸ್ಡ್ ಮೈಗ್ರೇಷನ್ refers to the movement of people from one place to another without their wills, like refugees and internally displaced people by natural or environmental disasters, chemical or nuclear disasters, famine or development issues or war, political conflicts, etc. ಬಲವಂತದ ವಲಸೆ. ಬಲವಂತದ ವಲಸೆಯಲ್ಲಿ ಜನರು ತಮ್ಮ ಇಚ್ಛಾಶಕ್ತಿ ಇಲ್ಲದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವುದನ್ನು ನಾವು ಬಲವಂತದ ವಲಸೆ ಅಂತ ಕರೀತೇವೆ. ನೈಸರ್ಗಿಕ ಅಥವಾ ಪರಿಸರ ವಿಪತ್ತುಗಳು, ರಾಸಾಯನಿಕ ಅಥವಾ ಪರಮಾಣು ವಿಪತ್ತುಗಳು, ಕ್ಷಾಮ ಅಥವಾ ಅಭಿವೃದ್ಧಿ ಸಮಸ್ಯೆಗಳು ಅಥವಾ ಯುದ್ಧ, ರಾಜಕೀಯ ಸಂಘರ್ಷಗಳು ಮುಂತಾದ ಕಾರಣಗಳಿಂದ ಜನರು ವಲಸೆ ಹೋಗುವುದನ್ನು ಬಲವಂತದ ವಲಸೆ ಸೂಚಿಸುತ್ತದೆ. ಇಂಪಾರ್ಟೆನ್ಸ್ ಆಫ್ ದಿಸ್ ಸ್ಟಡಿ. ನಂಬರ್ 1, ನಾಲೆಜ್ ಆಫ್ ಪಾಪ್ಯುಲೇಷನ್. Migration studies also provide information on the population. Migration sheds light on factors such as population size, population growth rate, sex ratio, and population structure. Migration, therefore, plays an important role to understand the population growth studies. ವಲಸೆ ಅಧ್ಯಯನದ ಮಹತ್ವವೇನು ಅಂತ ಇವಾಗ ಅಧ್ಯಯನ ಮಾಡೋಣ. ನಂಬರ್ 1, ಜನಸಂಖ್ಯಾ ಬೆಳವಣಿಗೆಯನ್ನು ಕುರಿತು ಅರಿವು ಮೂಡಿಸುವುದರಲ್ಲಿ ವಲಸೆ ಪ್ರಮುಖ ಪಾತ್ರ ನಿರ್ವಹಿಸಿದೆ. ಅದು ಹೇಗೆ ಅಂತ ಹೇಳಿದರೆ, ವಲಸೆಯ ಅಧ್ಯಯನವು ಜನಸಂಖ್ಯೆಯ ಬಗೆಗೆ ಮಾಹಿತಿ ನೀಡುತ್ತದೆ. ವಲಸೆಯು ಜನಸಂಖ್ಯೆಯ ಗಾತ್ರ, ಜನಸಂಖ್ಯೆಯ ಬೆಳವಣಿಗೆಗೆ ಬೇಕಾದಂತಹ ಅಂಶಗಳು, ಬೆಳವಣಿಗೆ ದರ, ಲಿಂಗಾನುಪಾತ, ಜನಸಂಖ್ಯಾ ರಚನೆ ಮುಂತಾದ ಅಂಶಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಆದ್ದರಿಂದ ಜನಸಂಖ್ಯಾ ಬೆಳವಣಿಗೆ ಕುರಿತ ಅಧ್ಯಯನದ ಅರಿವು ನೀಡುವಲ್ಲಿ ವಲಸೆ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ನೆಕ್ಸ್ಟ್, ಡೆಟರ್ಮಿನೇಷನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಪೀಪಲ್ ಆರ್ ಪಾಪ್ಯುಲೇಷನ್. ಮೈಗ್ರೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಡೆಟರ್ಮೈನಿಂಗ್ ದಿ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ supply of working population in a country. The migration will provide a systematic study framework for the distribution of population and labor demand supply studies. Next, ಜನಸಂಖ್ಯಾ ಹಂಚಿಕೆಯ ನಿರ್ಧಾರ. ಒಂದು ದೇಶದಲ್ಲಿ ಜನಸಂಖ್ಯಾ ಹಂಚಿಕೆಯ ಮತ್ತು
ಕೆಲಸ ಮಾಡುವ ಜನರ ಪೂರೈಕೆಯನ್ನು ನಿರ್ಧರಿಸುವಲ್ಲಿ ವಲಸೆಯು ತನ್ನದೇ ಆದ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಜನಸಂಖ್ಯೆಯ ಹಂಚಿಕೆ ಮತ್ತು ಶ್ರಮದ ಬೇಡಿಕೆ ಪೂರೈಕೆಗೆ ಸಂಬಂಧಿಸಿದ ಅಧ್ಯಯನಗಳಿಗೆ ವಲಸೆಯು ವ್ಯವಸ್ಥಿತವಾದ ಅಧ್ಯಯನದ ಚೌಕಟ್ಟನ್ನು ಒದಗಿಸಿಕೊಡುತ್ತದೆ. ನೆಕ್ಸ್ಟ್, ನಾಲೆಜ್ ಆಫ್ ಸೋಷಿಯಲ್ ಮೊಬಿಲಿಟಿ. The migration process is a wonderful concept. It will raise awareness of social mobility. With mobilization, modernization, economic development, and industrialization, people want to migrate to such areas. Moving from the old and the agricultural sector to the new and industrial sector is an easy migration process. The migration of people from one place to another causes mobility, cultural, social borrowing, and social evaluation. ಸಾಮಾಜಿಕ ಚಲನಶೀಲತೆಯ ಅರಿವು. ವಲಸೆ ಪ್ರಕ್ರಿಯೆಯು ಒಂದು ಅದ್ಭುತವಾದ ಪರಿಕಲ್ಪನೆಯಾಗಿದೆ. ಅದು ಜನರ ಚಲನಶೀಲತೆಯ ಅರಿವನ್ನು ಮೂಡಿಸುತ್ತದೆ. ಆಧುನಿಕ ಆರ್ಥಿಕಾಭಿವೃದ್ಧಿ ಮತ್ತು ಕೈಗಾರಿಕೀಕರಣದಂತೆ ಜನರು ಹೆಚ್ಚು ಸೌಲಭ್ಯವುಳ್ಳ ಅಂತಹ ಪ್ರದೇಶಗಳಿಗೆ ವಲಸೆ ಹೋಗಲು ಇಚ್ಛಿಸುತ್ತಾರೆ. ಹಳೆಯ ವ್ಯವಸ್ಥೆಯಿಂದ ಕೃಷಿ ಕ್ಷೇತ್ರದಿಂದ ಹೊಸ ಮತ್ತು ಕೈಗಾರಿಕಾ ವಲಯಕ್ಕೆ ವಲಸೆ ಹೋಗುವುದು ಸಹಜವಾದ ವಲಸೆ ಪ್ರಕ್ರಿಯೆಯಾಗಿದೆ. ಹೀಗೆ ವಿವಿಧ ಕಾರಣಗಳಿಂದ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗುವುದರಿಂದ ಚಲನಶೀಲತೆ, ಸಾಂಸ್ಕೃತಿಕ, ಸಾಮಾಜಿಕ ಎರವಲು ಉಂಟಾಗುತ್ತದೆ ಹಾಗೂ ಸಾಮಾಜಿಕ ವಿಕಾಸವಾಗುತ್ತದೆ. ನೆಕ್ಸ್ಟ್, ನಾಲೆಜ್ ಆಫ್ ಎಂಪ್ಲಾಯ್ಮೆಂಟ್. Information about job creation can also be obtained from migration studies. Migration also affects job creation in a region. The importance of migration is the reason for moving from one place to another in search of employment. And where people migrate the most, employment opportunity will be increases. The function of providing a variety of privileges takes place that would create more jobs. ಉದ್ಯೋಗ ರಚನೆಯ ಬಗೆಗೆ ತಿಳುವಳಿಕೆ. ಉದ್ಯೋಗ ರಚನೆಯ ಬಗ್ಗೆಯೂ ಮಾಹಿತಿಯನ್ನು ವಲಸೆ ಅಧ್ಯಯನಗಳು ನೀಡುತ್ತವೆ. ವಲಸೆಯು ಒಂದು ಪ್ರದೇಶದ ಉದ್ಯೋಗ ರಚನೆಯ ಮೇಲೆಯೂ ಪರಿಣಾಮ ಬೀರುತ್ತದೆ. ಉದ್ಯೋಗವನ್ನು ಅರಿಸಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಕಾರಣವೇ ವಲಸೆಯ ಮಹತ್ವವನ್ನು ತೋರಿಸುತ್ತದೆ. ಯಾವ ಸ್ಥಳದಲ್ಲಿ ಜನರು ಹೆಚ್ಚು ವಲಸೆ ಹೋಗುವರೋ ಅಂತಹ ಸ್ಥಳಗಳಲ್ಲಿ ಉದ್ಯೋಗಾವಕಾಶಗಳೂ ಸಹ ಹೆಚ್ಚಿ ವೈವಿಧ್ಯಮಯ ಸವಲತ್ತುಗಳ ಒದಗಿಸುವ ಕಾರ್ಯವೂ ಸಹ ನಡೆಯುತ್ತದೆ. ಅದು ಇನ್ನಷ್ಟು ಉದ್ಯೋಗಗಳನ್ನು ಸೃಷ್ಟಿಸುವಲ್ಲಿ ಸಹಕರಿಸುತ್ತದೆ. ನೆಕ್ಸ್ಟ್, formulation of economic and social plans. Where more and more want to migrate, in those areas authorities will try to create more infrastructure.
Migration studies are required by various researchers to formulate new projects and plans related to transportation, education, health, housing, sanitation, employment, etc. In areas where more people want to migrate, all these activities will going on. ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳ ಸೂತ್ರೀಕರಣ. ಯಾವ ಸ್ಥಳಗಳಿಗೆ ಹೆಚ್ಚು ಹೆಚ್ಚು ಜನರು ವಲಸೆ ಹೋಗಲು ಇಚ್ಛಿಸುತ್ತಾರೋ ಅಂತಹ ಪ್ರದೇಶಗಳಲ್ಲಿ ಸಾರಿಗೆ, ಸಂಪರ್ಕ, ಶಿಕ್ಷಣ, ಆರೋಗ್ಯ, ವಸತಿ, ನೈರ್ಮಲ್ಯ, ಉದ್ಯೋಗ ಅವಕಾಶಗಳ ಪೂರೈಕೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಹೊಸ ಹೊಸ ಯೋಜನೆಗಳನ್ನೂ ಸಹ ರೂಪಿಸಲು ವಿವಿಧ ಅಧ್ಯಯನ ನಡೆಸುವವರಿಗೆ ವಲಸೆಯ ಅಧ್ಯಯನ ಅತ್ಯಂತ ಅವಶ್ಯಕವಾಗಿದೆ. ಇಂತಹ ಮಾಹಿತಿಗಳಿಂದಾಗಿ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳು ಸೂತ್ರೀಕರಣಗೊಳ್ಳಲು ಸಹಕಾರ ಒದಗಿದಂತಾಗುತ್ತದೆ. Come to the conclusion. In this way, the study of migration not only provides information about the basic population but also helps to understand the various issues related to the population. So, the study about the concept of migration is helpful to students, researchers and policymakers. ಉಪಸಂಹಾರ. ಹೀಗೆ ವಲಸೆಯ ಅಧ್ಯಯನವು ಮೂಲ ಜನಸಂಖ್ಯೆಯ ಬಗ್ಗೆ ಮಾತ್ರ ಮಾಹಿತಿಯನ್ನು ಒದಗಿಸುವುದಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹ ಸಹಾಯ ಮಾಡುತ್ತದೆ. ಆದ್ದರಿಂದ ವಲಸೆಯ ಪರಿಕಲ್ಪನೆಯ ಕುರಿತಾದ ಅಧ್ಯಯನವು ವಿದ್ಯಾರ್ಥಿಗಳು, ಸಂಶೋಧಕರು ಮತ್ತು ನೀತಿ ನಿರೂಪಕರಿಗೂ ಸಹ ಅದು ಸಹಾಯ ಮಾಡುತ್ತದೆ. Dear students, this is about migration, its meaning and importance. ವಿದ್ಯಾರ್ಥಿಗಳೇ, ಇಷ್ಟು ಮಾಹಿತಿ ವಲಸೆ, ಅದರ ಅರ್ಥ ಮತ್ತು ಮಹತ್ವದ ಬಗ್ಗೆ ಆಯಿತು. In next session, we will study about rural-urban migration. Thank you.